ಉತ್ತರ ತಮಿಳುನಾಡು ಕರಾವಳಿಗೆ ಇವತ್ತು ಅಪ್ಪಳಿಸುವ ಸೈಕ್ಲೋನ್ ಪುದುಚೇರಿ ದಕ್ಷಿಣ ಆಂಧ್ರ ಪ್ರದೇಶಕ್ಕೂ ಕೂಡ ದಿತ್ವ ಚಂಡಮಾರುತದ ಭೀತಿ. ತಮಿಳುನಾಡಿನ 4 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. 5 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಭಾರೀ ಮಳೆಯ ಮುನ್ಸೂಚನೆ. ತಮಿಳುನಾಡಿನಲ್ಲಿ 6,000 ಪುನರ್ವಸತಿ ಶಿಬಿರಗಳ ಸ್ಥಾಪನೆ ಮಾಡಲಾಗಿದೆ. ಚಂಡಮಾರುತದ ಭೀತಿಗೆ ಪುದುಚೇರಿಯಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ತಮಿಳುನಾಡಿನಲ್ಲಿ ಇದೀಗಾಗಲೇ ಎಚ್ಚರಿಕೆ ವಹಿಸಿಬಿಟ್ಟಿದ್ದಾರೆ ಆ ಸರ್ಕಾರದವರು. ಭಾರಿ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿರೋದು. ಚಂಡಮಾರುತದ ಭೀತಿ, ಆ ಕಾರಣಕ್ಕಾಗಿ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಮೀನುಗಾರರಿಗೆ ಸಮುದ್ರಕ್ಕೆ ಯಾವುದೇ ಕಾರಣಕ್ಕೂ ಇಳಿಬೇಡಿ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ. ಉತ್ತರ ತಮಿಳುನಾಡು ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗಲಿದೆ. ಪುದುಚೇರಿ, ದಕ್ಷಿಣ ಆಂಧ್ರ ಇಲ್ಲಿಗೂ ಕೂಡ ದಿತ್ವ ಚಂಡಮಾರುತದ ಎಫೆಕ್ಟ್. ಆ ಕಾರಣಕ್ಕಾಗಿಯೇ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಶಾಲೆ, ಕಾಲೇಜು ಎಲ್ಲದಕ್ಕೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. 5 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಸುಮಾರು 6,000 ಪುನರ್ವಸತಿ ಶಿಬಿರಗಳನ್ನು ಸ್ಥಾಪನೆಯನ್ನು ಕೂಡ ಮಾಡಲಾಗಿದೆ. ಅಂದರೆ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಂಡಿದ್ದಾರೆ ತಮಿಳುನಾಡು ಸರ್ಕಾರ. ಯಾವುದೇ ಕಾರಣಕ್ಕೂ ಜನರಿಗೆ ಸಮಸ್ಯೆ ಆಗಬಾರ್ದು, ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು, ಅಸ್ತವ್ಯಸ್ತ ಆಗಬಾರ್ದು ಜನಜೀವನ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಕೆಲವು ಗುಡ್ಡಗಾಡು ಪ್ರದೇಶ ಮತ್ತು ಸಮುದ್ರ ತೀರ, ನದಿ ಪಾತ್ರದ ಜನರಿಗೆಲ್ಲ ಸೂಚನೆ ನೀಡಲಾಗಿದೆ, ಬೇರೆ ಕಡೆಗೆ ಸ್ಥಳಾಂತರ ಆಗಬೇಡಿ ಅಂತ. ಮತ್ತು ನೀವು ಯಾರಾದರೂ ತಮಿಳುನಾಡು ಕಡೆ ಹೋಗಬೇಕು, ಪಾಂಡಿಚೇರಿ ಇಲ್ಲೆಲ್ಲ ಹೋಗಬೇಕು ಅನ್ನುವಂಥ ಪ್ಲ್ಯಾನ್ ಏನಾದ್ರು ಮಾಡ್ಕೊಂಡಿದ್ರೆ ಅದನ್ನು 1 ವಾರಗಳ ಕಾಲ ಮುಂದೂಡಿಕೆ ಮಾಡೋದು ತುಂಬಾ ಸೂಕ್ತ. ಈ ಯಾವುದೋ ವಿಸಿಟಿಂಗ್ ಪ್ಲೇಸಸ್ಗಳಾಗಿರ್ಬೋದು ಅಥವಾ ಕೆಲಸ ಕಾರ್ಯದ ಮೇಲೆ ಆಗಿರ್ಬೋದು ಹೋಗೋದನ್ನು ಅವಾಯ್ಡ್ ಮಾಡೋದು ಸೂಕ್ತ. ಯಾಕಂದರೆ ಆ ಮಟ್ಟಿಗೆ ಅಲ್ಲಿ ಅಲರ್ಟ್ ಆಗಿರೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ತಮಿಳುನಾಡು, ಆಂಧ್ರ, ಪುದುಚೇರಿ ಈ ಭಾಗದಲ್ಲಿ ವಿಪರೀತವಾಗಿ ಮಳೆ ಆಗಬಹುದಾದ ಸಾಧ್ಯತೆ ಇರೋದ್ರಿಂದ ಎಚ್ಚರಿಕೆಯನ್ನು ವಹಿಸುವಂತೆ ಸೂಚನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಸರ್ಕಾರ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಅಲ್ಲಿನ ಜನರಿಗೂ ಕೂಡ ಸೂಚನೆಯನ್ನು ನೀಡಲಾಗಿದೆ. ಕೆಲಸ ಕಾರ್ಯಗಳ ನಿಮಿತ್ತ ಮಾತ್ರ ಅನಿವಾರ್ಯ ಪರಿಸ್ಥಿತಿ ಇದ್ದರೆ, ತುರ್ತು ಪರಿಸ್ಥಿತಿ ಇದ್ದರೆ ಹೊರಗೆ ಬನ್ನಿ, ಸುಮ್ಮನೆ ಮಾಲ್ಗೆ ಹೋಗ್ತೀವಿ, ವಿಸಿಟಿಂಗ್ ಪ್ಲೇಸಸ್ಗಳನ್ನ ನೋಡ್ತೀವಿ, ಬೇಡವೇ ಬೇಡ, ಆ ಮಟ್ಟಿನಲ್ಲಿ ಮಳೆ ಆಗಲಿದೆ ಅಂತ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಸಮುದ್ರ ತೀರದಲ್ಲೆಲ್ಲ ನಿಷೇಧವನ್ನು ಹೇರಲಾಗಿದೆ. ದಿತ್ವ ಚಂಡಮಾರುತದಿಂದಾಗಿ ವಿಮಾನ ಹಾರಾಟವನ್ನು ಕೂಡ ರದ್ದು ಮಾಡಲಾಗಿದೆ. ಚೆನ್ನೈ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಹಾಗೂ ತೆರಳುವ ಸುಮಾರು 35ಕ್ಕೂ ಹೆಚ್ಚು ವಿಮಾನಗಳ ಹಾರಾಟವನ್ನು ರದ್ದು ಮಾಡಲಾಗಿದೆ. ಹವಾಮಾನ ವೈಪರೀತ್ಯ ಇದ್ದೇ ಇರುತ್ತೆ. ಕಂಪ್ಲೀಟಾಗಿ ಮೋಡ ಕವಿದ ವಾತಾವರಣ ಇದೆ. ಸೊ ಆ ಕಾರಣಕ್ಕಾಗಿ ಚೆನ್ನೈ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಹಾಗೂ ತೆರಳುವಂಥ ಎಲ್ಲ ಸುಮಾರು 35ಕ್ಕೂ ಹೆಚ್ಚು ವಿಮಾನಗಳ ಹಾರಾಟವನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇಲ್ಲಿ ರಸ್ತೆ ಮಾರ್ಗವೇ ಕಷ್ಟ, ರೈಲು ಮಾರ್ಗವೂ ಕೂಡ ಕಷ್ಟ, ವಿಮಾನ ಮಾರ್ಗವೂ ಕೂಡ ಕಷ್ಟ. ಆ ಕಾರಣಕ್ಕಾಗಿಯೇ ಎಲ್ಲ ವೆಹಿಕಲ್ಸ್ ಎಲ್ಲ ಓಡಾಡೋದೆಲ್ಲ ಕಮ್ಮಿ ಆಗಿದೆ. ರಸ್ತೆನೇ ಕಾಣಲ್ಲ, ಆ ಥರದೊಂದು ಪರಿಸ್ಥಿತಿ ಇರುವಂಥದ್ದು. ಸೊ ರಸ್ತೆ ಮಾರ್ಗದಲ್ಲೂ ಅಸ್ತವ್ಯಸ್ತ ಆಗ್ತಾ ಇದೆ ಸಂಚಾರ ವ್ಯವಸ್ಥೆ. ಇನ್ನೊಂದು ಕಡೆಯಲ್ಲಿ ವಿಮಾನ ಹಾರಾಟವನ್ನು ಕೂಡ ರದ್ದು ಮಾಡಲಾಗಿದೆ.